ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಈ ರೇಡ್ ಆಗಿದೆ. ನಲಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ ಹಣಕಾಸು ವ್ಯವಹಾರ ಹೊಂದಿರುವಂತಹ ಆರೋಪ ಇದೆ. ಹ್ಯಾಕರ್ ಶ್ರೀಕಿ ಜೊತೆ ನಲಪಾಡ್ 4.5 ಕೋಟಿ ವ್ಯವಹಾರ ಮಾಡಿದಂತಹ ಆರೋಪ ಇದೆ. 6 ವರ್ಷಗಳಿಂದ ನಲಪಾಡ್ ಹ್ಯಾಕರ್ ಶ್ರೀಕಿ ಜೊತೆ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ. ಈ ವ್ಯವಹಾರದಲ್ಲಿ ಶ್ರೀಕಿಗೆ 4.5 ಕೋಟಿ ಹಣ ವರ್ಗಾವಣೆ ಮಾಡಿರುವಂತಹ ಆರೋಪ ನಲಪಾಡ್ ಮೇಲಿದೆ. ಈ ಹಿನ್ನೆಲೆಯಲ್ಲಿಯೇ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕ ಎನ್.ಎ. ಹ್ಯಾರಿಸ್ ನಿವಾಸದ ಮೇಲೆ, ಕಚೇರಿಯ ಮೇಲೆ ರೇಡ್ ಆಗಿದೆ. ಇದರ ಜೊತೆಗೆ ಪುತ್ರ ನಲಪಾಡ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ಹ್ಯಾರಿಸ್ ಅವರ ನಿವಾಸದ ಮುಂಭಾಗದಿಂದ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ, ಬೆಳಿಗ್ಗೆನೆ ಶಾಸಕ ಹ್ಯಾರಿಸ್ ಹಾಗೂ ಪುತ್ರ ನಲಪಾಡ್ ಇಬ್ಬರಿಗೂ ಕೂಡ ಇಡಿ ಶಾಕ್ ಕೊಟ್ಟಂಥದ್ದು. ಯಾವ ಹಿನ್ನೆಲೆಯಲ್ಲಿ ಈ ರೇಡ್ ಆಗಿದೆ, ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ, ಯಾರ ನೇತೃತ್ವದಲ್ಲಿ ನಡೆದಂತಹ ರೇಡ್ ಇದು? ವೀಣಾ, ಇವತ್ತು ಬೆಳ್ಳಂಬೆಳಗ್ಗೆ ಸುಮಾರು 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ನಲಪಾಡ್ ನಿವಾಸದ ಮೇಲೆ ದಾಳಿ ಮಾಡಿರುವಂಥದ್ದು. ದಾಳಿ ಮಾಡಿ ಸುಮಾರು 12 ಅಧಿಕಾರಿಗಳು ಈಗಾಗಲೇ ನಲಪಾಡ್ ನಿವಾಸದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. CRPF ಸಿಬ್ಬಂದಿ ಜೊತೆಗೆ ಬಂದಿದ್ದಾರೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಅವರ ನಿವಾಸದ ಮುಂದೆ ಈಗಾಗಲೇ CRPF ಸಿಬ್ಬಂದಿಯನ್ನ ಭದ್ರತೆಗಾಗಿ ಈಗಾಗಲೇ ನಿಯೋಜನೆ ಕೂಡ ಮಾಡಿರುವಂಥದ್ದು. ಏನು ಶ್ರೀಕಿ ಜೊತೆಗಿನ ಒಂದಷ್ಟು ಹಣದ ವ್ಯವಹಾರ ಮಾಡಿದ್ದಾರೆ, 4.5 ಕೋಟಿಯಷ್ಟು ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಏನಿತ್ತು, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಈ ಹಿಂದೆ ಇಡಿ ಅಧಿಕಾರಿಗಳಿಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಸುಮಾರು 6 ವರ್ಷಗಳ ನಂತರ ಈ ಒಂದು ಇಡಿ ಅಧಿಕಾರಿಗಳು ಈ ಸಂಬಂಧ ರೈಡ್ ಮಾಡಿರುವಂಥದ್ದು. ನಿರಂತರ ಪರಿಶೀಲನೆ ಬಳಿಕ ಇದೀಗ ರೈಡ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಬೆಳಗ್ಗೆ 6:15ಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಪ್ರತಿ ಇಂಚಿಂಚು ಈಗಾಗಲೇ ನಲಪಾಡ್ ಜೊತೆಗೆ ಶಾಸಕ ಹ್ಯಾರಿಸ್ ಅವರ ನಿವಾಸದಲ್ಲಿ ಈಗಾಗಲೇ ಬೀಡುಬಿಟ್ಟು ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದೇನು ಅಶೋಕ್ ನಗರದಲ್ಲಿ ಇರುವಂತಹ ಅವರ ನಿವಾಸ ಇದು. ಈ ಒಂದು ನಿವಾಸದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಹ್ಯಾರಿಸ್ ಅವರು ಕೂಡ ಇರ್ತಾರೆ, ಮೊಹಮ್ಮದ್ ನಲಪಾಡ್ ಅವರು ಕೂಡ ಇಲ್ಲ ಇರ್ತಾರೆ. ಜೊತೆಗೆ ಅವರ ಸಹೋದರ ಅಬ್ದುಲ್ ಅವರು ಕೂಡ ಇದೇ ನಿವಾಸದಲ್ಲಿ ಇರ್ತಾರೆ. ಈ ನಿವಾಸದ ಪಕ್ಕದಲ್ಲೇ ಕೂಡ ಅವರ ಕಚೇರಿ ಕೂಡ ಇರುವಂಥದ್ದು. ಹೀಗಾಗಿ ಈ ಅಶೋಕ್ ನಗರದಲ್ಲಿ ಇರುವಂತಹ ಅವರ ಕಚೇರಿ ಮತ್ತೆ ನಿವಾಸ ಏನಿದೆ, ಇಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಸುಮಾರು 12 ಮಂದಿ ಇಡಿ ಅಧಿಕಾರಿಗಳು ಈಗಾಗಲೇ ಒಳಗಡೆ ತಲಾಶ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಜೊತೆಗೆ ಈ ಒಂದು 6 ವರ್ಷಗಳ ನಿರಂತರ ಏನೊಂದು ಪರಿಶೀಲನೆ ಬಳಿಕ ಇದೀಗ ಇಡಿ ಅಧಿಕಾರಿಗಳು ಕೊನೆಗೂ ಕೂಡ ಏನು ಈ ನಲಪಾಡ್ ಅವರ ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲೂ 4.5 ಕೋಟಿಯಷ್ಟು ಶ್ರೀಕಿ ಜೊತೆಗಿನ ಒಂದಷ್ಟು ವ್ಯವಹಾರ ಗೊತ್ತಾಗಿದೆ. ಆ ವ್ಯವಹಾರದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳಿಗಾಗಿ ಈಗಾಗಲೇ ಅವರ ಮನೆಯಲ್ಲಿ ಜೊತೆಗೆ ಕಚೇರಿಯಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ವೀಣಾ, ಎಸ್, ಈ ರೇಡ್ ಆದಂತಹ ಸಂದರ್ಭದಲ್ಲಿ ಹ್ಯಾರಿಸ್ ಹಾಗೂ ನಲಪಾಡ್ ಅವರು ಮನೆಯಲ್ಲಿದ್ರ, ಇದ್ರ ಬಗ್ಗೆ ಏನಾದರೂ ಮಾಹಿತಿಗಳು ಇದೆಯಾ ಹರೀಶ್? ವೀಣಾ, ಸದ್ಯಕ್ಕೆ ನಾವು ಅವರ ನಿವಾಸದ ಮುಂದೆ ಇದ್ದೀವಿ. ಒಂದು ಕಡೆ ನೋಡ್ತಾ ಇರ್ಬೋದು, ಅವರ ಸರ್ಕಾರಿ ವಾಹನ ಕೂಡ ಇಲ್ಲೇ ಇದೆ. ಹೀಗಾಗಿ ಅವರು ಬೆಳಗಿನ ಜಾವ 6:30 ಸುಮಾರಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿರೋ ಕಾರಣದಿಂದಾಗಿ ಅವರು ನಿವಾಸದಲ್ಲೇ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಜೊತೆಗೆ ಏನು BDA ಅಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ನಲಪಾಡ್ ಕೂಡ ಮನೆಯಲ್ಲೇ ಇದ್ದಾರೆ ಅನ್ನುವಂಥದ್ದಕ್ಕೆ ಅವರ ವಾಹನ ಕೂಡ ಇಲ್ಲೇ ಇದೆ ಅನ್ನುವಂಥದ್ದು ಸದ್ಯಕ್ಕೆ. ಹೀಗಾಗಿ ಅವರು ನಿವಾಸದಲ್ಲೇ ಇದ್ದಾರೆ ಅನ್ನುವಂಥ ಅಧಿಕೃತವಾಗಿ ಅವರು ಇದಾರಾ ಇಲ್ವಾ ಅನ್ನುವಂಥ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಅವರ ಸರ್ಕಾರಿ ವಾಹನ ಇಲ್ಲೇ ಇರೋ ಕಾರಣದಿಂದಾಗಿ ಅವರು ನಿವಾಸದಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಒಂದಷ್ಟು ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಇಬ್ಬರು ಶಾಸಕ ಹ್ಯಾರಿಸ್ ಅವರು ಜೊತೆಗೆ ಮೊಹಮ್ಮದ್ ಅವರು ಇಬ್ಬರು ಕೂಡ ನಿವಾಸದಲ್ಲೇ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ವೀಣಾ, ಇದರ ಹೊರತಾಗಿ ಅಲ್ಲಿ ಯಾವುದಾದ್ರೂ ಅಧಿಕಾರಿಗಳು ಏನಾದರೂ ಮಾತನಾಡೋದಕ್ಕೆ ಸಿಕ್ಕರ ಹರೀಶ್? ಯಾಕಂತಂದರೆ ಸಹಜ ಈಗ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ, ಯಾರೂ ಕೂಡ ಇನ್ಫಾರ್ಮೇಷನ್ ಬಿಟ್ಕೊಡಲ್ಲ. ಸೊ ಈ ಬಿಟ್ಕಾಯಿನ್ ಹಗರಣದ ಹಿನ್ನೆಲೆಯಲ್ಲಿಯೇ ಈ ರೇಡ್ ಆಗಿದೆ ಅನ್ನುವಂಥದ್ದು ಪಕ್ಕಾನಾ?
ವೀಣಾ, ಇದುವರೆಗೂ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಅಂದರೆ ಇಡಿ ಅಧಿಕಾರಿಗಳಿಗೂ ಜೊತೆಗೆ ಏನು ನಲ್ಪಾಡ್ ಹ್ಯಾರಿಸ್ ಅವರ ಒಂದು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದೂರುಗಳು ಇದುವರೆಗೂ ದಾಖಲಾಗಿಲ್ಲ. ಹೊರತುಪಡಿಸಿ ಕೇವಲ ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಊಹಾಪೋಹಗಳು, ಇಬ್ಬರ ನಡುವೆ ಒಂದಷ್ಟು ವ್ಯವಹಾರ ಇದೆ ಅನ್ನುವಂಥ ಊಹಾಪೋಹಗಳು ಮಾತ್ರ ಕೇಳಿ ಬರ್ತಾ ಇತ್ತು. ಹೀಗಾಗಿ ಅದರ ಸಂಬಂಧ ಒಂದಷ್ಟು ದೂರುಗಳು ಕೂಡ ಇಡಿಗೆ ದಾಖಲಾಗಿತ್ತು. ಒಂದಷ್ಟು ಜನ ಈ ಸಂಬಂಧ ಇಬ್ಬರಿಗೂ ಕೂಡ ನಂಟಿದೆ ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಕೂಡ ದೂರನ್ನ ನೀಡಿದ್ರು ಇಡಿ ಅಧಿಕಾರಿಗಳಿಗೆ. ಅದರ ಸಂಬಂಧವೇ ಇದೀಗ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ದಾಖಲಾತಿಗಳನ್ನ ಈಗಾಗಲೇ ಸಿಕ್ಕಿದಾವೆ ಅಂತೇಳಿ, ಅಂದರೆ ಶ್ರೀಕಿ ಜೊತೆಗಿನ ಒಂದಷ್ಟು 4.5 ಕೋಟಿಯಷ್ಟು ಅವ್ಯವಹಾರ ಇಬ್ಬರ ನಡುವೆ ಆಗಿದೆ ಅಂತೇಳಿ, ಅಂದರೆ ಹಣದ ವ್ಯವಹಾರ ಆಗಿದೆ ಅಂತೇಳಿ. ಆ ಹಣದ ವ್ಯವಹಾರ ಯಾಕಾಯಿತು, ಜೊತೆಗೆ ಈಗಾಗಲೇ ಶ್ರೀಕಿ ಬಿಟ್ಕಾಯಿನ್ನ ಆರೋಪಿ ಆಗಿರುವಂಥದ್ದು. ಹೀಗಾಗಿ ಇಬ್ಬರ ನಡುವೆ ಇರುವಂಥದ್ದು ಬಿಟ್ಕಾಯಿನ್ನ ಒಂದು ಹಗರಣದ ಆರೋಪಿ ನಡುವೆ ಈ ಒಂದು ಹಣದ ವ್ಯವಹಾರ ಯಾಕಾಯಿತು ಅನ್ನೋದರ ಕುರಿತು ತನಿಖೆ ನಡೆಸುವಂಥ ಸಲುವಾಗಿ ಇಡಿ ಅಧಿಕಾರಿಗಳು ಇದೀಗ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳು. ಆದರೆ ಇದುವರೆಗೂ ಕೂಡ ಇಡಿ ಅಧಿಕಾರಿಗಳಾಗಲಿ ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಯನ್ನು ಇದುವರೆಗೂ ಕೊಟ್ಟಿಲ್ಲ. ಯಾಕಂದರೆ ಇಡಿ ಅಧಿಕಾರಿಗಳು ಸಾಧಾರಣವಾಗಿ ಇಡಿ ರೈಡ್ ಮುಗಿದ ಬಳಿಕ, ಸಂಪೂರ್ಣವಾಗಿ ಮುಗಿದ ಬಳಿಕ ಒಂದಷ್ಟು ಏನೇನೆಲ್ಲ ರೈಡ್ ಆಗಿದೆ, ಏನೆಲ್ಲ ಸಿಕ್ಕಿದೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಗಳನ್ನು ಹಾಕ್ತಾರೆ. ಆದರೆ ಇದುವರೆಗೂ ಕೂಡ ಇಡಿ ಅಧಿಕಾರಿಗಳು ಈ ಕುರಿತು ಅಧಿಕೃತವಾದಂತಹ ಮಾಹಿತಿಗಳನ್ನು ನೀಡಿಲ್ಲ. ಜೊತೆಗೆ ನೀವು ಒಂದು ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ CRPF ಏನು ಸಿಬ್ಬಂದಿಯನ್ನು ಈಗಾಗಲೇ ಅವರ ನಿವಾಸದ ಬಳಿ ನಿಯೋಜನೆ ಏನು ಮಾಡಲಾಗಿದೆ. ಯಾರನ್ನು ಕೂಡ ಅವರ ಮನೆಯೊಳಗೆ ಅನುಮತಿ ಇಲ್ಲದೆ ಒಳಗಡೆ ಬಿಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬರುವಂಥ ಪ್ರತಿಯೊಂದು ವಸ್ತುವನ್ನು ಪರಿಶೀಲನೆ ಮಾಡಿ, ಅದು ಏನೇ ಆಗಿರ್ಲಿಕ್ಕೆ ಅದನ್ನು ಪರಿಶೀಲನೆ ಮಾಡಿ ಈಗಾಗಲೇ ಏನು CRPF ಸಿಬ್ಬಂದಿ ಅದನ್ನು ಒಳಗೆ ಕಳಿಸ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಸುಮಾರು ಒಂದು 5 ಗಂಟೆಯಿಂದ ಈ ಮನೆಯಲ್ಲೇ ಇದ್ದಾರೆ. ಜೊತೆಗೆ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ವೀಣಾ. ಎಸ್ ಹರೀಶ್, ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಮನೆಯ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. CRPF ಸಿಬ್ಬಂದಿಗಳಿದ್ದಾರೆ. ಬೆಳಿಗ್ಗೆ 6:30 ಹೊತ್ತಿಗೆ ಇಡಿ ಅಧಿಕಾರಿಗಳು ಹ್ಯಾರಿಸ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಎನ್.ಎ. ಹ್ಯಾರಿಸ್ ಹಾಗೂ ನಲಪಾಡ್ಗೆ ಸೇರಿದಂತಹ ಒಟ್ಟು 17 ಕಡೆಗಳಲ್ಲಿ ರೇಡ್ ಆಗಿದೆ. ಈ ರೇಡ್ ಯಾಕಾಯ್ತು ಅನ್ನೋದರ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ಅದು ಬಿಟ್ ಕಾಯಿನ್ ಹಗರಣ. ಈ ಬಿಟ್ ಕಾಯಿನ್ ಹಗರಣದಲ್ಲಿ ಕಿಂಗ್ ಪಿನ್ ಅಂತಂದ್ರೆ ಅದು ಶ್ರೀಕಿ. ಆತನ ಜೊತೆ ನಲಪಾಡ್ ವ್ಯವಹಾರವನ್ನ ಹೊಂದಿದ್ದಾರೆ. ಕಳೆದ 6 ವರ್ಷಗಳಿಂದ ನಲಪಾಡ್ ಹಾಗೂ ಹ್ಯಾಕರ್ ಶ್ರೀಕಿಯ ಜೊತೆ ವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ ಇದೆ. 4.5 ಕೋಟಿ ಹಣ ವರ್ಗಾವಣೆಯಾದಂತಹ ಹಿನ್ನೆಲೆಯಲ್ಲಿ ಈ ರೇಡ್ ನಡೆದಿದೆ. ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಸದ್ಯ ಹುಡುಕ್ತಾ ಇದ್ದಾರೆ. ಎನ್.ಎ. ಹ್ಯಾರಿಸ್ ಅವರ ಅಶೋಕನಗರದ ನಿವಾಸದ ಮುಂಭಾಗದ ದೃಶ್ಯ ನೀವು ಸದ್ಯ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೋಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.